ತುಂಬ ದಿನದಿಂದ ಟ್ರಿಪ್ ಪ್ಲ್ಯಾನ್ ಮಾಡಿ ಫೈನಲಿ ಇವಾಗ ಹೋಗ್ತಾ ಇದ್ದೀವಿ. ಡೆಸ್ಟಿನೇಷನ್ ಗೊತ್ತು, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಪ್ಲೇಸ್ ಗೊತ್ತು, ಬಟ್ ಅಲ್ಲಿ ಹೋಗಿ ಏನೇನು ಪ್ಲೇಸ್ ನೋಡ್ತೀವಿ, ಏನು ಐಟನರಿ ಅದೆಲ್ಲ ಏನು ಪ್ಲ್ಯಾನ್ ಮಾಡಿಲ್ಲ. ಸೊ ಫಸ್ಟ್ ಜರ್ನಿ ಸ್ಟಾರ್ಟ್ ಆಗೋದು ಮುಂಚೆ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಹೊರಟ್ವಿ. ಹಾಗೆ ಏನು ಟ್ರಾವೆಲಿಂಗ್ ವೀಡಿಯೋಸ್ ಎಲ್ಲ ನಾನೇನು ಮಾಡಿಲ್ಲ. ಈಗ ನಾವು ಹೋಗಬೇಕು ಅಂದ್ಕೊಂಡಿರೋ ಪ್ಲೇಸಿಗೆ ನಾಗರಹೊಳೆ ಫಾರೆಸ್ಟ್ ಒಳಗಿಂದನೇ ಹೋಗಬೇಕು. ಸೊ ಫಸ್ಟ್ ಅಲ್ಲಿ ಚೆಕಿಂಗ್ ಎಲ್ಲ ನಡೀತೆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ, ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಅದು. ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಏನೋ ಟಿಕೆಟ್ ಎಲ್ಲ ಕೊಡ್ತಾರೆ, ಅದೆಲ್ಲ ಇಸ್ಕೊಂಡು ಹೋಗಬೇಕು. ಇವಾಗ ಹಾಗೆ ಕಾಡೊಳಗೆ ಹೋಗ್ತಿದ್ವಿ, ಒಳ್ಳೆ ಗಾಳಿ ಬರ್ತಿದೆ, ಬಟ್ ಮಳೆನೇ ಇಲ್ಲ, ಸ್ವಲ್ಪ ಬಿಸಿಲೇ ಇದೆ. ಪ್ರಾಣಿ ಆನೆ ಕಾಣಿಸ್ಬೇಕು ನನಗೆ, ಮೇನ್ ಇಂಪಾರ್ಟೆಂಟ್, ನಂಗೆ ಆನೆ ನೋಡಬೇಕಂತ ನಂಗೆ ಭಾಳ ಇಷ್ಟ. ಅದಿಷ್ಟು ಕ್ಯೂಟಾಗಿರುತ್ತೆ. ಬಟ್ ಒಂದು ಆನೆನೂ ಕಾಣಿಸ್ತಿಲ್ಲ, ಬರೀ ಜಿಂಕೆ, ನವಿಲು, ಕೋತಿ ಇಷ್ಟೇ ಕಾಣ್ತಿರೋದು. ಮತ್ತು ಅಲ್ಲಿ ಸ್ಕೂಲ್ಸ್ ಅದು ಆನೆ ಕಾಣಿಸಿಲ್ಲ ಅಂತ ಹೇಳಿದ್ರು. ನೇಚರ್ ಅಂತೂ ತುಂಬ ಚೆನ್ನಾಗಿದೆ, ಸಖತ್ತು ಮಜಾ ಬರ್ತಿದೆ, ಖುಷಿ ಆಗ್ತಿದೆ. ಈ ಬ್ಯಾಂಗ್ಳೂರ್ ಟ್ರಾಫಿಕ್ ಅದು ಇದು ಎಲ್ಲ ನೋಡಿ ನಿಮಗೂ ಇದೇ ಫೀಲ್ ಇರುತ್ತೆ. ಈ ಥರ ಯಾವ್ದಾದ್ರು ಗಿಡಗಳು ಇರೋ ಜಾಗಕ್ಕೆ ಹೋದರೆ ತುಂಬ ಖುಷಿ ಅನಿಸುತ್ತೆ. ಹಾಗೆ ಒಂದು ಆನೆನೂ ಕಾಣಿಸ್ಲೇ ಇಲ್ಲ ಗುರು. ಏನೋ ಕಾಣಿಸುತ್ತೆ ಅನ್ನೋ ಖುಷಿಲಿದೆ. ವಾಪಸ್ ರಿಟರ್ನ್ ಹೋಗ್ತಾ ಏನಾದ್ರು ಕಾಣಿಸುತ್ತೆ ನಮ್ಮ ಅದೃಷ್ಟಕ್ಕೆ ಅಂತ ನೋಡಬೇಕು. ಅಯ್ಯೋ ಏನಿದು ಮಳೆ ಇರುತ್ತೆ ಅಂತ ಅಂದ್ಕೊಂಡು ಬಂದರೆ ಮಳೆನೇ ಬರ್ತಿಲ್ವಲ್ಲ ಅಂದ್ಕೋತಿದ್ವಿ. ಹಂಗೆ ಅಂದ್ಕೊಂಡಿದ್ದೆ ಸ್ವಲ್ಪ ಹೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು. ಒಂಥರ ತುಂತುರು ಮಳೆ, ತುಂಬ ಚೆನ್ನಾಗಿತ್ತು. ಫೈನಲಿ ಇವಾಗ ನಾವು ರೂಮ್ ಬುಕ್ ಮಾಡಿರೋ, ಅಂದರೆ ಇದು ಹೋಮ್ ಸ್ಟೇ ಅಂತಲೂ ಹೇಳೋಕ್ಕಾಗಲ್ಲ, ರೆಸಾರ್ಟ್ ಅಂತಲೂ ಹೇಳೋಕ್ಕಾಗಲ್ಲ, ಒಂದು 4-5 ರೂಮ್ ಮಾಡ್ಕೊಂಡಿದ್ದ ರೆಸಾರ್ಟ್ ಟೈಪೇ, ಬಟ್ ಇದನ್ನೇ ಎಸ್ಟೇಟ್ ರೂಮ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಹಟ್ಸ್ ಇದೆ ಮತ್ತು ಡ್ಯುಲೆಕ್ಸ್ ರೂಮ್ ಇದೆ. ನಾವು ಮಾಡ್ಕೊಂಡಿರೋದು ಹಟ್ ಮಾಡಿಲ್ಲ, ನಾವು ಡ್ಯುಲೆಕ್ಸ್ ರೂಮ್ ಮಾಡಿದ್ವಿ. ಯಾಕಂತ ಹೇಳಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಮತ್ತು ದೊಡ್ಡದಾಗಿರುತ್ತೆ. ಇದೇನೇ ರೂಮು, ತುಂಬ ಚೆನ್ನಾಗಿದೆ. ಇಲ್ಲಿಂದ ಕೂತ್ಕೊಂಡು ಬಾಲ್ಕನಿ ವ್ಯೂವಿಂದ ನೋಡ್ತಾರೆ ಎಷ್ಟು ಮರ ಗಿಡ ಗಾಳಿ ಬೆಳಕು, ವಾವ್ ಸೂಪರಾಗಿದೆ. ನನಗಂತೂ ಫುಲ್ ಖುಷಿ ಆಗ್ತಿದೆ. ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳಿದರೆ, ತುಂಬ ಪಕ್ಷಿಗಳ ಚಿಲಿ, ಅದೇನಂತಾರೆ, ಆ ಪಕ್ಷಿಗಳ ಸೌಂಡು, ಆ ಮಳೆ ಸೌಂಡು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇವಾಗ ಇಲ್ಲಿಂದ ಮಧ್ಯಾಹ್ನ ಏನು ಊಟ ಮಾಡಿಲ್ಲ, ಸೊ ಏನಾದ್ರು ತಿನ್ನೋಣ ಅಂತ ಹೇಳಿ ಅಲ್ಲಿ ಬರ್ತಾ ಒಂದು ಕೆಫೆ ನೋಡಿದ್ವಿ. ಅದೊಂಥರ ಫುಡ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಬಟ್ ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿಗೆ ಬಂದ್ವಿ. ಅಲ್ಲಿ ಬರೀ ಈ ಥರ ಸಿಂಪಲ್ ಬರ್ಗರು ಪಿಜ್ಜಾ ಈ ಥರ ಸಿಗ್ತಾಯಿತ್ತು. ಬರ್ಗರು ಪಿಜ್ಜಾ ತೊಗೊಂಡ್ವಿ. ಬರ್ಗರ್ ಪಿಜ್ಜಾ ಅಂತೂ ತುಂಬ ಚೆನ್ನಾಗಿತ್ತು. ಅದರಲ್ಲೂ ಬರ್ಗರ್ ಅಂತೂ ಸಖತ್ತಾಗಿತ್ತು. ಪಿಜ್ಜಾನೂ ಚೆನ್ನಾಗಿತ್ತು, ಆದರೆ ಫಸ್ಟ್ ಪ್ಲೇಸ್ ಬರೋದು ಬರ್ಗರ್ಗೆ. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಫುಡ್ ಕೊಡೋದು ತುಂಬ ನಿಧಾನ. ಕಾಫಿಗೆ 1 ಅವರ್ ವೆಯ್ಟ್ ಮಾಡಿಸಿ ಆಮೇಲೆ ಕಾಫಿನೇ ಇಲ್ಲ ಅಂತ ಹೇಳ್ದೆ. ಹಂಗೆ ಬರ್ತವೆ, ಯಾವುದೋ ಬೇಕ್ರಿಲಿ ಕುಡ್ಕೊಂಡು ಬಂದ್ವಿ. ಆಮೇಲೆ ಹಾಗೆ ಬಂದು ಮಳೆಯಲ್ಲೆಲ್ಲ ಆಟ ಆಡಿಕೊಂಡು ಮಜಾ ಮಾಡಿಕೊಂಡು ನೋಡೋಷ್ಟರಲ್ಲಿ ಆಗಲೇ ರಾತ್ರಿ. ನೀವು ನೋಡ್ತಾ ಇರ್ಬೋದು ಅಲ್ಲಿ ವ್ಯೂ ಹೇಗಿದೆ ಅಂತ, ಒಳ್ಳೆ ಪೇಂಟಿಂಗ್ ಮಾಡಿರೋ ಥರ ಇದೆ. ಕೂತ್ಕೊಂಡು ಹಂಗೆ ಸ್ವಲ್ಪ ಚಿಕ್ಕ ಪಾರ್ಟಿ ಮಾಡ್ಕೊಂಡು ಎಲ್ಲ ಒಂದು ದಿನ ನೋಡಿದ್ರೆ ಮುಗ್ದೇ ಹೋಯಿತು. ಇಷ್ಟೆಲ್ಲ ಊಟ ಕೊಟ್ಟಿರೋ, ಅಂದರೆ ಇದು ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರೋದು. ಇದಾಗಿತ್ತು ನಮ್ಮ ಡೇ 1. ಡೇ 2 ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಬಾಯ್.